ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಕಾಲಕ್ಕೆ ಅಪಾರವಾದ ಪ್ರಾಮುಖ್ಯತೆ ಇದೆ. ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಪ್ರತಿಯೊಂದು ಕಾರ್ಯಕ್ಕೂ ಸಹ ನಿರ್ದಿಷ್ಟವಾದ ಸಮಯ ಅಥವಾ ಮುಹೂರ್ತವಿರುತ್ತದೆ. ಪ್ರತಿಯೊಂದು ಕಾರ್ಯವೂ ಸಫಲವಾಗಬೇಕೆಂದಲ್ಲಿ ಅದು ಸರಿಯಾದ ಸಮಯದಲ್ಲಿ ನಡೆಯಬೇಕು ಎಂಬುದೇ ಸನಾತನ ಧರ್ಮದ ನಂಬಿಕೆ. ದಿನದ 24 ಗಂಟೆಗಳಲ್ಲಿ ಕೆಲವು ಸಮಯ ಅತ್ಯಂತ ಮಂಗಳಕರವಾಗಿದ್ದರೆ ಇನ್ನು ಕೆಲವು ಸಮಯಗಳನ್ನು ಅಶುಭ ಅಥವಾ ತ್ಯಾಜ್ಯ ಕಾಲವೆಂದು ಪರಿಗಣಿಸಲಾಗುತ್ತದೆ. ಅಶುಭ ಕಾಲಗಳಲ್ಲಿ ಮುಖ್ಯವಾದುವೆಂದರೆ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲ. ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಿನ ಸಮಯವನ್ನು 8 ಭಾಗಗಳಾಗಿ ವಿಂಗಡಿಸಿರಲಾಗಿರುತ್ತದೆ. ಈ 8 ಭಾಗಗಳಲ್ಲಿ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳು ಪ್ರತಿನಿತ್ಯವೂ ತಲಾ 1.5 ಗಂಟೆಗಳ ಕಾಲ ಸಂಭವಿಸುತ್ತವೆ. ಈ 3 ಕಾಲಗಳನ್ನು ಗ್ರಹಗತಿಗಳ ಆಧಾರದ ಮೇಲೆಯೇ ಲೆಕ್ಕ ಹಾಕಲಾಗುತ್ತದೆ ಹಾಗೂ ಶುಭ ಕಾರ್ಯಗಳನ್ನು ಮಾಡುವಾಗ ಈ ಸಮಯಗಳನ್ನು ತಪ್ಪಿಸುವುದು ರೂಢಿ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಅರ್ಥವೇನು, ಸೋಮವಾರದಿಂದ ರವಿವಾರದವರೆಗೂ ಈ 3 ಕಾಲಗಳು ಯಾವ ಸಮಯದಲ್ಲಿ ಬರುತ್ತವೆ, ಈ ಕಾಲಗಳಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. 3 ಅಶುಭ ಕಾಲಗಳು. ಮೊದಲನೆಯದಾಗಿ ರಾಹುಕಾಲ. ರಾಹುಕಾಲದ ಸಮಯ ನವಗ್ರಹಗಳಲ್ಲಿ ಒಂದಾಗಿರುವ ರಾಹು ಎಂಬ ಛಾಯಾಗ್ರಹದ ಪ್ರಭಾವ ಹೆಚ್ಚಾಗಿರುವಂತಹ ಸಮಯ. ಪ್ರತಿನಿತ್ಯವೂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವಿನ ಅವಧಿಯನ್ನು 8 ಭಾಗಗಳಾಗಿ ವಿಂಗಡಣೆ ಮಾಡಿದಾಗ ಅದರಲ್ಲಿ ಒಂದು ಭಾಗ ಅಂದರೆ ಸುಮಾರು 1.5 ಗಂಟೆಗಳು ರಾಹುಕಾಲವಾಗಿರುತ್ತದೆ. ಈ ರಾಹುಕಾಲದಲ್ಲಿ ರಾಹುವಿನ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ಆರಂಭಿಸುವ ಎಲ್ಲ ಕೆಲಸಗಳಲ್ಲಿ ವಿಘ್ನಗಳನ್ನು ಎದುರಿಸುವಂತಾಗುತ್ತದೆ ಅಥವಾ ಅರ್ಧಕ್ಕೆ ನಿಂತು ಹೋಗುವಂತಹ ಪರಿಸ್ಥಿತಿ ಎದುರಾಗಬಹುದು. ರಾಹುಕಾಲದಲ್ಲಿ ಏನು ಮಾಡಬಾರದು? ರಾಹುಕಾಲದಲ್ಲಿ ಹೊಸ ಉದ್ಯೋಗ ಅಥವಾ ವ್ಯಾಪಾರವನ್ನು ಆರಂಭ ಮಾಡಬಾರದು. ಮದುವೆ, ನಾಮಕರಣ ಮತ್ತು ನಿಶ್ಚಿತಾರ್ಥಗಳನ್ನು ಮಾಡಬಾರದು. ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡಬಾರದು. ಹೊಸ ಮನೆಯ ಗೃಹ ಪ್ರವೇಶವನ್ನು ಮಾಡಬಾರದು ಹಾಗೂ ದೂರಗಳಿಗೆ ಪ್ರಯಾಣವನ್ನು ಈ ಸಮಯದಲ್ಲಿ ಆರಂಭ ಮಾಡಬಾರದು. ಅಷ್ಟು ಮಾತ್ರವಲ್ಲದೆ ಪ್ರಮುಖ ದಾಖಲೆಗಳಿಗೆ ಮತ್ತು ದಾಖಲಾತಿಗಳಿಗೆ ರುಜು ಅಥವಾ ಸಹಿಯನ್ನು ಹಾಕಬಾರದು. ಈಗಾಗಲೇ ಶುರು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ರಾಹುಕಾಲದಲ್ಲಿ ಮುಂದುವರೆಸಲು ಯಾವುದೇ ರೀತಿಯ ಅಡ್ಡಿ ಆತಂಕಗಳಿರುವುದಿಲ್ಲ. ಸೂರ್ಯೋದಯ ಬೆಳಿಗ್ಗೆ 6 ಗಂಟೆಗೆ ಆಗುತ್ತದೆ ಎಂದು ಪರಿಗಣನೆ ಮಾಡಿದರೆ ವಾರದ 7 ದಿನಗಳಲ್ಲಿ ರಾಹುಕಾಲದ ಸಮಯದ ಪಟ್ಟಿ. ಸೋಮವಾರ ರಾಹುಕಾಲದ ಸಮಯ ಮುಂಜಾನೆ 7:30ರಿಂದ 9 ಗಂಟೆಯವರೆಗೆ ಇರುತ್ತದೆ. ಮಂಗಳವಾರ ಮಧ್ಯಾಹ್ನ 3ರಿಂದ 4:30ರವರೆಗೆ ಇರುತ್ತದೆ. ಬುಧವಾರ ಮಧ್ಯಾಹ್ನ 12 ಗಂಟೆಯಿಂದ 1:30ವರೆಗೆ ಇರುತ್ತದೆ. ಗುರುವಾರ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ಇರುತ್ತದೆ. ಶುಕ್ರವಾರ ಬೆಳಿಗ್ಗೆ 10:30ರಿಂದ 12ರವರೆಗೆ ಇರುತ್ತದೆ. ಶನಿವಾರ ಬೆಳಗ್ಗೆ 9ರಿಂದ 10:30ರವರೆಗೆ ಇರುತ್ತದೆ. ಕಡೆಯದಾಗಿ ರವಿವಾರ ಸಾಯಂಕಾಲ 4:30ರಿಂದ 6 ಗಂಟೆಯವರೆಗೆ ಇರುತ್ತದೆ. ಗುಳಿಕ ಕಾಲ. ಶನಿದೇವರ ಪುತ್ರನಾದ ಗುಳಿಕನಿಗೆ ಸಂಬಂಧಪಟ್ಟಂತಹ ಸಮಯವನ್ನೇ ಗುಳಿಕ ಕಾಲ ಎಂದು ಪರಿಗಣನೆ ಮಾಡಲಾಗುತ್ತದೆ. ಗುಳಿಕ ಕಾಲ ರಾಹುಕಾಲದಷ್ಟು ಅಶುಭವಲ್ಲದಿದ್ದರೂ ಇದರದ್ದೇ ಆದ ವಿಶಿಷ್ಟ ಗುಣ ಹೊಂದಿದೆ. ಅದೇನೆಂದರೆ ಗುಳಿಕ ಕಾಲದಲ್ಲಿ ಮಾಡಿದ ಕೆಲಸಗಳು ಮತ್ತೆ ಮತ್ತೆ ಸಂಭವಿಸುತ್ತವೆ, ಅಂದರೆ ಪುನರಾವರ್ತನೆಯಾಗುವ ಸಂಭವವಿರುತ್ತದೆ. ಆದ್ದರಿಂದಲೇ ಗುಳಿಕ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದು ಮತ್ತೆ ಮತ್ತೆ ಸಂಭವಿಸಿದರೂ ನಮಗೆ ಅಡ್ಡಿ ಆತಂಕಗಳಿರುವುದಿಲ್ಲ. ಕೆಟ್ಟ ಕೆಲಸವನ್ನು ಮಾಡಿದರೆ ಅದು ಕೂಡ ಪುನರಾವರ್ತನೆಯಾಗುವುದರಿಂದ ನಾವು ಜಾಗರೂಕರಾಗಿರಬೇಕು. ಗುಳಿಕ ಕಾಲದಲ್ಲಿ ಏನೇನನ್ನು ಮಾಡಬಾರದು? ಗುಳಿಕ ಕಾಲದಲ್ಲಿ ಸಾಲವನ್ನು ಪಡೆಯುವುದು ಅಥವಾ ಸಾಲವನ್ನು ನೀಡುವುದನ್ನು ಮಾಡಲೇಬಾರದು. ಏಕೆಂದರೆ ಈ ಸಮಯದಲ್ಲಿ ಸಾಲದ ವ್ಯವಹಾರವನ್ನು ಮಾಡಿದರೆ ಜೀವನ ಪೂರ್ತಿ ಸಾಲದ ಸುಳಿಯಲ್ಲಿಯೇ ಇರಬೇಕಾಗುತ್ತದೆ ಅಥವಾ ಪದೇ ಪದೇ ಸಾಲಗಾರರಾಗಬೇಕಾಗುತ್ತದೆ. ಗುಳಿಕ ಕಾಲದಲ್ಲಿ ಕಾಯಿಲೆಗೆ ಮೊದಲ ಬಾರಿಗೆ ಚಿಕಿತ್ಸೆ ಮಾಡುವುದನ್ನು ಅಥವಾ ಔಷಧಿಯನ್ನು ತೆಗೆದುಕೊಳ್ಳುವುದನ್ನು ಮಾಡಲೇಬಾರದು.
ಹಾಗೂ ಯಾವುದೇ ಶಸ್ತ್ರಚಿಕಿತ್ಸೆಯನ್ನು ಈ ಸಮಯದಲ್ಲಿ ಮಾಡಬಾರದು. ಇದರಿಂದ ಕಾಯಿಲೆ ಪದೇ ಪದೇ ಮರುಕಳಿಸಬಹುದು. ಗುಳಿಕ ಕಾಲದಲ್ಲಿ ಯಾರೊಂದಿಗೂ ಸಹ ಜಗಳ ಮಾಡಬಾರದು. ಆ ಜಗಳಗಳು ಸಹ ದೀರ್ಘಕಾಲದವರೆಗೂ ಸಂಭವಿಸುವಂತಹ ಪರಿಸ್ಥಿತಿ ಇರುತ್ತದೆ. ಗುಳಿಕ ಕಾಲದಲ್ಲಿ ಏನನ್ನು ಮಾಡಬಹುದು? ಗುಳಿಕ ಕಾಲದಲ್ಲಿ ಮಾಡುವ ಕೆಲಸಗಳು ಪುನರಾವರ್ತನೆಗೊಳ್ಳುವುದರಿಂದ ಆಸ್ತಿ ಖರೀದಿ ಅಥವಾ ಉಳಿತಾಯ ಹೂಡಿಕೆಗಳಿಗೆ ಗುಳಿಕ ಕಾಲ ಪೂರಕವಾದಂತಹ ಸಮಯ. ಈ ಕಾಲದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದರೆ ಮುಂದೆ ಇನ್ನೂ ಹೆಚ್ಚಿನ ಆಸ್ತಿಯನ್ನು ಮಾಡುವ ಯೋಗ ಕೂಡಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ವಾರದಲ್ಲಿ ಗುಳಿಕ ಕಾಲದ ಸಮಯದ ಪಟ್ಟಿ. ಸೋಮವಾರ ಗುಳಿಕ ಕಾಲ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ಇರುತ್ತದೆ. ಮಂಗಳವಾರ 12ರಿಂದ 1:30ರವರೆಗೆ ಇರುತ್ತದೆ. ಬುಧವಾರ ಬೆಳಿಗ್ಗೆ 10:30ರಿಂದ 12ರವರೆಗೆ ಇರುತ್ತದೆ. ಗುರುವಾರ ಬೆಳಿಗ್ಗೆ 9ರಿಂದ 10:30ರವರೆಗೆ ಇರುತ್ತದೆ. ಶುಕ್ರವಾರ 7:30ರಿಂದ 9ರವರೆಗೆ ಇರುತ್ತದೆ. ಶನಿವಾರ ಬೆಳಿಗ್ಗೆ 6ರಿಂದ 7:30ರವರೆಗೆ ಇರುತ್ತದೆ. ಕಡೆಯದಾಗಿ ರವಿವಾರ ಗುಳಿಕ ಕಾಲ ಮಧ್ಯಾಹ್ನ 3ರಿಂದ 4:30ರವರೆಗೆ ಇರುತ್ತದೆ. ಯಮಗಂಡ ಕಾಲ. ಮೃತ್ಯು ದೇವತೆ ಯಮದೇವರ ಅಧೀನದಲ್ಲಿರುವಂತಹ ಸಮಯವನ್ನೇ ಯಮಗಂಡ ಕಾಲ ಎನ್ನಲಾಗುತ್ತದೆ. ಯಮಗಂಡ ಕಾಲವನ್ನು ವಿನಾಶಕಾರಿ ಕಾಲವೆಂದೇ ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಿದರೂ ಸಹ ಅದು ನಾಶವಾಗುತ್ತದೆ ಅಥವಾ ಮೃತ್ಯು ತುಲ್ಯವಾದಂತಹ ಕಷ್ಟಗಳನ್ನು ನೀಡುತ್ತದೆ. ಅಂದರೆ ಆ ಕೆಲಸಗಳು ದೊಡ್ಡ ನಷ್ಟವನ್ನು ತಂದುಕೊಡುವ ಸಾಧ್ಯತೆಯೇ ಅಧಿಕವಾಗಿರುತ್ತದೆ. ಹಾಗಾಗಿಯೇ ಯಮಗಂಡ ಕಾಲವನ್ನು ಸಹ ರಾಹುಕಾಲದಷ್ಟೇ ಅಶುಭ ಎಂದು ಪರಿಗಣಿಸಲಾಗುತ್ತದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಯಮಗಂಡ ಕಾಲದಲ್ಲಿ ಆರಂಭ ಮಾಡಿದ ಕೆಲಸಗಳು ಸರಿಯಾದ ಫಲವನ್ನು ನೀಡುವುದಿಲ್ಲ, ಕೇವಲ ವೈಫಲ್ಯವನ್ನು ಮಾತ್ರ ನೀಡುತ್ತವೆ. ಯಮಗಂಡ ಕಾಲದಲ್ಲಿ ಏನು ಮಾಡಬಾರದು? ರಾಹು ಕಾಲದಂತೆಯೇ ಯಮಗಂಡ ಕಾಲದಲ್ಲಿ ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶಗಳಂತಹ ಕಾರ್ಯಗಳನ್ನು ಮಾಡಬಾರದು. ಹೊಸ ಉದ್ಯೋಗಕ್ಕೆ ಸೇರುವುದು ಅಥವಾ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ಮಾಡಲೇಬಾರದು. ಹಾಗೂ ದೂರಿಗೆ ಪ್ರಯಾಣವನ್ನು ಈ ಸಮಯದಲ್ಲಿ ಆರಂಭಿಸಬಾರದು. ವಾರದಲ್ಲಿ ಯಮಗಂಡ ಕಾಲದ ಸಮಯದ ಪಟ್ಟಿ. ಸೋಮವಾರ ಬೆಳಿಗ್ಗೆ 10:30ರಿಂದ 12ರವರೆಗೆ ಇರುತ್ತದೆ. ಮಂಗಳವಾರ ಬೆಳಿಗ್ಗೆ 9ರಿಂದ 10:30ರವರೆಗೆ ಇರುತ್ತದೆ. ಬುಧವಾರ ಬೆಳಿಗ್ಗೆ 7:30ರಿಂದ 9 ಗಂಟೆಯವರೆಗೆ ಇರುತ್ತದೆ. ಗುರುವಾರ ಬೆಳಿಗ್ಗೆ 6 ಗಂಟೆಯಿಂದ 7:30ರವರೆಗೆ ಇರುತ್ತದೆ. ಶುಕ್ರವಾರ ಮಧ್ಯಾಹ್ನ 3 ಗಂಟೆಯಿಂದ 4:30ರವರೆಗೆ ಇರುತ್ತದೆ. ಕಡೆಯದಾಗಿ ಶನಿವಾರ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೂ ಇರುತ್ತದೆ. ರವಿವಾರ ಯಮಗಂಡ ಕಾಲ ಮಧ್ಯಾಹ್ನ 12ರಿಂದ 1:30ರವರೆಗೆ ಇರುತ್ತದೆ. ಆತ್ಮೀಯರೇ, ನಮ್ಮ ಜ್ಯೋತಿಷ್ಯಶಾಸ್ತ್ರ ಮತ್ತು ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿನಿತ್ಯದ ಅವಿಭಾಜ್ಯ ಅಂಗವಾಗಿರುವಂತಹ 3 ಅಶುಭ ಕಾಲಘಟ್ಟಗಳಾದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.